ಎಲ್ಲರಿಗೂ ನಮಸ್ಕಾರ. ಎಷ್ಟೋ ಸಲ ನಾವು ಅಂದ್ಕೊಂಡ ಹಾಗೆ ನಮ್ಗೆ ಇರಕ್ ಆಗೋದೇ ಇಲ್ಲ. ನಾವು ಅಂದ್ಕೊಂಡ ಹಾಗೆ ನಮ್ಮ ಬದುಕನ್ನ ನಮ್ಗೆ ಸೃಷ್ಟಿ ಮಾಡ್ಕೊಳಿಕ್ ಆಗೋದಿಲ್ಲ. ಯಾಕೆ ಹೀಗಾಗ್ತಾ ಇದೆ? ನಾವ್ ಏನೇ ಮಾಡಿದ್ರು ಕೂಡ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಪ್ಪ ದೇವ್ರು ನಮ್ಗೆ ಇಷ್ಟು ಕಷ್ಟಗಳನ್ನ ಕೊಟ್ಬಿಟ್ಟಿದ್ದಾನೆ? ನಾವ್ ಏನ್ ಕರ್ಮ ಮಾಡಿದ್ವು ಏನೋ ಯಾರಿಗ್ ಗೊತ್ತು? ಇಷ್ಟು ಕಷ್ಟದ ಮೇಲೆ ಕಷ್ಟಗಳನ್ನ ಕೊಡ್ತಾ ಇದ್ದಾನೆ. ಹೀಗೆ ನಾನಾ ರೀತಿಯಾಗಿ ನಾವು ಕೊರಗ್ತಾನೆ ಇರ್ತೀವಿ. ಪ್ರತಿಯೊಂದು ಸಮಸ್ಯೆಗಳು ಅಂತ ಅಂದಾಗ ಮೊದಲನೇದಾಗಿ ಆರ್ಥಿಕ ಸಮಸ್ಯೆ, ದೈಹಿಕ ಅನಾರೋಗ್ಯ, ಮಾನಸಿಕ ಅನಾರೋಗ್ಯ, ಹಾಗೆ ಸಂಬಂಧದಲ್ಲಿ ಒಂದು ಚಿಂತೆ ಆಗಿರ್ಬೋದು, ಜಗಳಗಳಾಗಿರ್ಬೋದು ಮನೆಯಲ್ಲಿ, ಹೀಗೆ ನಾನಾ ರೀತಿಯಾದಂತಹ ಸಮಸ್ಯೆಗಳನ್ನ ನಾವು ಅನುಭವಿಸ್ತಾ ಇರ್ತೇವೆ. ಕೆಲವೊಬ್ಬರಿಗೆ ಹಣದ ಒಂದು ಅವಶ್ಯಕತೆ ತುಂಬಾ ಇರ್ತದೆ. ಕೆಲವೊಬ್ಬರಿಗೆ ಒಂದು ಸಂಬಂಧದಲ್ಲಿ ತುಂಬಾ ಬಿರುಕುಗಳನ್ನ ಅನುಭವಿಸ್ತಾ ಇರ್ತಾರೆ. ಆರ್ಥಿಕವಾಗಿ ಸಮೃದ್ಧಿ ಆಗಿರ್ತಾರೆ, ಮನೆಯಲ್ಲಿ ತೊಂದರೆಗಳನ್ನ ಅನುಭವಿಸ್ತಾರೆ. ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು, ಅತ್ತೆ ಸೊಸೆಯಿಂದ ಆಗಿರ್ಬೋದು. ಹೀಗೆ ಒಂದು ನೆಮ್ಮದಿಯ ಜೀವನವನ್ನ ಅವರು ನಡೆಸ್ಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ. ಎಲ್ಲ ಇರ್ತದೆ, ಅವರಿಗೆ ಆರೋಗ್ಯ ಸರಿ ಇರುವುದಿಲ್ಲ. ಹೀಗಾಗಿ ಒಂದಲ್ಲ ಒಂದು ಸಮಸ್ಯೆಗಳನ್ನ ಅನುಭವಿಸ್ತಾನೆ ನಾವು ಪ್ರತಿಯೊಂದು ಕರ್ಮಗಳನ್ನ ಅನುಭವಿಸ್ತಾ ಹೋಗ್ತೇವೆ. ಆ ಕರ್ಮಗಳು ಯಾಕೆ ಬರ್ತಾ ಇದೆ ನಮ್ಗೆ? ಯಾಕೆ ನಾವು ಕರ್ಮಗಳನ್ನ ಅನುಭವಿಸ್ತಾ ಇದ್ದೀವಿ? ಹಾಗಾದ್ರೆ ಯಾಕೆ ಈ ಕರ್ಮಗಳಿಂದ ಹೊರಗ್ ಬರ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ? ಯಾಕಪ್ಪ ದೇವ್ರು ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದಾನೆ ನಮ್ಗೆ ಅಂತ ಹೇಳಿ ನಾವು ಪ್ರತಿನಿತ್ಯ ತೊಳಲಾಟ ನಮ್ಮಲ್ಲಿ ಇದ್ದೇ ಇರ್ತದ. ಎಲ್ಲರ ಮನೆಯಲ್ಲೂ ಇರ್ತದೆ ಇದು. ಎಷ್ಟೇ ಅವರು ಶ್ರೀಮಂತರಾಗಿರ್ಬೋದು ಅಥವಾ ಎಷ್ಟೇ ಆ ಆರೋಗ್ಯಯುತವರಾಗಿರ್ಬೋದು, ಅವರಲ್ಲಿ ಇನ್ನೊಂದು ಯಾವುದೋ ಒಂದು ಸಮಸ್ಯೆ ಆಗಿರ್ತದೆ. ಯಾಕಂದ್ರೆ ಕರ್ಮಗಳನ್ನ ತಗೊಂಡ್ ಬಂದಿದ್ದೀವಿ, ಅದನ್ನ ನಾವು ಅನುಭವಿಸ್ಲೇಬೇಕಾಗ್ತದೆ. ಆ ಕರ್ಮಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ನಮ್ಗೆ ಸಾಧ್ಯ ಆಗೋದಿಲ್ಲ. ಹಾಗಾದ್ರೆ ಕರ್ಮಗಳನ್ನ ನಾವು ಕಡಿಮೆ ಮಾಡ್ಕೋಬಹುದು. ಹಾಗಾದ್ರೆ ಆ ಕರ್ಮಗಳನ್ನ ಕಡಿಮೆ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಒಂದಿಷ್ಟು ಪ್ರಮಾಣದಲ್ಲಿ ಒಂದು 80%, 90% ಅದು ಕೂಡ ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕಂದ್ರೆ ನಮ್ಮ ಜೀವನದಲ್ಲಿ ಕೂಡ ಅಷ್ಟೇ ಬದಲಾವಣೆ ಆಗಿದೆ. ಯಾಕಂದ್ರೆ ಆ ಕರ್ಮಗಳಿಂದ ನಾವು ತಪ್ಪಿಸ್ಕೊಡಕ್ಕಂತೂ ಸಾಧ್ಯ ಇಲ್ಲ, ಆದ್ರೆ ಅದರಿಂದ ಸ್ವಲ್ಪ ಮಟ್ಟಿಗಾದ್ರೂ ನಾವು ಪಾರಾಗ್ಬೋದು ಅಥವಾ ಅವುಗಳಿಂದ ಹೊರಬಂದು ನಾವು ನಮ್ಮ ಜೀವನವನ್ನ ಅದ್ಭುತವಾಗಿ ಕಟ್ಕೋಬಹುದು ಅಂತ ಹೇಳ್ಬೋದು. ಹಾಗಾದ್ರೆ ಈ ಒಂದು ಅದ್ಭುತವಾಗಿ ಜೀವನವನ್ನ ಕಟ್ಕೊಂಡು ನಮ್ಮ ಗುರಿಯನ್ನ ಸಾಧಿಸ್ಕೊಳ್ಬಹುದು, ನಮ್ಮ ಜೀವನನ ಯಶಸ್ವಿಯತ್ತ ಕೊಂಡೊಯ್ಬಹುದು. ಹಾಗಾದ್ರೆ ಆ ಎಲ್ಲ ಒಂದು ದಾರಿ ಅಥವಾ ಮಾರ್ಗ ಇರೋದು ಕೇವಲ ಒಂದು ಆಧ್ಯಾತ್ಮದಲ್ಲಿ. ಆಧ್ಯಾತ್ಮ ಅಂದ ತಕ್ಷಣ ಭಯಪಡುವ ಅವಶ್ಯಕತೆ ಇಲ್ಲ. ಇಲ್ಲಿ ಕೆಲವೊಂದು ರೇಖಿ ವಿದ್ಯೆ ಇದೆ, ಅಥವಾ ಧ್ಯಾನದ ಮೂಲಕ ಆಗಿರ್ಬೋದು, ರೇಖಿ ಆಗಿರ್ಬೋದು, ಎರಡೂ ಕೂಡ ಒಂದೇನೆ. ಅದರಲ್ಲಿ ರೇಖಿಯಲ್ಲಿ ಕೆಲವೊಂದು ಸಿಂಬಲ್ಗಳನ್ನ ಉಪಯೋಗ ಮಾಡಿಕೊಂಡು ದೀಕ್ಷೆಯನ್ನ ಕೊಡುವುದರ ಮೂಲಕ ಗುರುಗಳ ಒಂದು ಸಿದ್ಧಿ ಮಾಡಿಕೊಂಡಿರುವಂತ ಎನರ್ಜಿಯನ್ನ ನಿಮ್ಮ ದೇಹಕ್ಕೆ ಪಾಸ್ ಮಾಡಿ ಅದನ್ನ ನಿಮಗೆ ಕೊಡುವುದರ ಮೂಲಕ ಅವರು ನಿಮ್ಮಲ್ಲಿ ಆ ಒಂದು ಚಕ್ರಗಳನ್ನ ಜಾಗೃತಗೊಳಿಸ್ತಾರೆ. ಆ ಒಂದು ಚಕ್ರಗಳು ಜಾಗೃತಗೊಂಡಾಗ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನ ನೀವು ಕಂಡುಕೊಳ್ಬಹುದು. ಹಾಗಾದ್ರೆ ಆ ಒಂದು ದೀಕ್ಷೆಯ ಮೂಲಕ ಗುರುಗಳ ಮುಖೇನ ನೀವೇನ್ ಮಾಡ್ಬೋದು? ಆ ಶಕ್ತಿಯನ್ನ ಪಡೆದುಕೊಳ್ಬಹುದು. ಆ ಶಕ್ತಿಯನ್ನ ಪಡೆದು ನಂತರ ನೀವು ಪ್ರತಿನಿತ್ಯ ಒಂದು 15ರಿಂದ 20 ನಿಮಿಷ ನೀವು ಸತತವಾಗಿ ಅಭ್ಯಾಸ ಮಾಡಿದ್ದಾದ್ರೆ ನಿಮ್ಮ ದೈಹಿಕ ಆರೋಗ್ಯ ಆಗಿರಬಹುದು, ಅನಾರೋಗ್ಯ ಆಗಿರ್ಬೋದು, ಅಥವಾ ಮಾನಸಿಕ ಅನಾರೋಗ್ಯ ಆಗಿರ್ಬೋದು, ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಸಂಬಂಧದಲ್ಲಿ ಏನಾದ್ರೂ ತೊಂದರೆಗಳಾಗಿರ್ಬೋದು, ಎಲ್ಲವುಗಳಿಂದ ನೀವು ಹೊರಬರಬಹುದು. ಆದ್ರೆ ಸತತವಾದ ಅಭ್ಯಾಸ ನಿಮ್ಮಲ್ಲಿ ಇರಬೇಕಾಗ್ತದೆ. ಹಾಗಾದ್ರೆ ಈ ಒಂದು ಅದ್ಭುತವಾದಂತಹ ಒಂದು ವಿದ್ಯೆಯನ್ನ ಜಪಾನಿಯರು ತುಂಬಾನೇ ಸರಳೀಕರಿಸಿ ನಮಗೆ ಕೊಟ್ಟಿದ್ದಾರೆ. ಆದ್ರೆ ಅವರು ತುಂಬಾ ಸರಳವಾಗಿ ನಮ್ಗೆ ಮಾಡಿ ಒಂದು ಕ್ರಿಯೇಟ್ ಮಾಡಿ ಅದನ್ನ ನಮಗ್ ಕೊಟ್ಟಿದ್ದಾರೆ ಹೊರತು, ಆದ್ರೆ ಅದರ ಮೂಲ ಭಾರತದ್ದಾಗಿದೆ. ಆದ್ರೆ ಇಂತಹ ಅದ್ಭುತವಾದಂತಹ ಒಂದು ವಿದ್ಯೆಯನ್ನ ನಮ್ಮ ಗುರುಕುಲಗಳಲ್ಲಿ ಮುಂಚೆ ಋಷಿಗಳು ಇದನ್ನ ಗುಪ್ತವಾಗಿ ಇಟ್ಟಿದ್ರು. ಯಾಕಂದ್ರೆ ಈ ಒಂದು ವಿದ್ಯೆಯನ್ನ ದುರುಪಯೋಗ ಮಾಡ್ಕೊಳ್ಬಹುದು ಜನರು ಅನ್ನೋ ಉದ್ದೇಶದಿಂದ ಇದನ್ನ ತಮ್ಮ ಒಂದು ಗುರುಕುಲಗಳಲ್ಲಿ ಮಕ್ಕಳಿಗೆ ಮಾತ್ರ, ಆ ಗುರುಕುಲದಲ್ಲಿ ಇರುವಂತಹ ಮಕ್ಕಳಿಗೆ ಮಾತ್ರ ಇದನ್ನ ಹೇಳಿಕೊಡ್ತಾ ಇದ್ರು. ಹಿಂಗಾಗಿ ಇದು ಭಾರತದಲ್ಲಿ ಅಷ್ಟೊಂದು ಪ್ರಚಾರವಾಗಿರ್ಲಿಲ್ಲ. ನಂತರ ಇದನ್ನು ಜಪಾನಿಯರು ತುಂಬಾ ಸರಳ ಮಾಡಿ ಇದನ್ನ ಏನ್ ಮಾಡಿದ್ದಾರೆ, ಎಲ್ಲರಲ್ಲಿ ಕೂಡ ಈ ಒಂದು ವಿದ್ಯೆ ಎಲ್ರಿಗೂ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಚಿಕಿತ್ಸೆಯ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಹಿಂಗಾಗಿ ಇದು ಒಂದು ರೀತಿಯ ಔಷಧ ರಹಿತ ಚಿಕಿತ್ಸೆ ಅಂತ ಹೇಳ್ಬೋದು. ಯಾವುದೇ ರೀತಿಯಾದಂತ ಇಲ್ಲಿ ಔಷಧಿಗಳಿಗೆ ಇರುವುದಿಲ್ಲ. ಕೇವಲ ನಿಮ್ಮ ದೇಹದಲ್ಲೇ ಇರುವಂತ ಗುಪ್ತವಾದಂತ ಶಕ್ತಿಯನ್ನ ಜಾಗೃತಗೊಳಿಸುವುದರ ಮೂಲಕ ನಿಮ್ಮಲ್ಲೇ ಇರುವಂತ ಸಮಸ್ಯೆಗಳನ್ನ ನೀವೇ ಹೀಲ್ ಮಾಡ್ಕೊಳ್ಬಹುದು ಅಂತ ಹೇಳ್ಬೋದು. ಈ ಒಂದು ಏನು ವಿದ್ಯೆ ಇದೆಯಲ್ಲ, ಇದನ್ನ ಗುರುಗಳ ಮುಖೇನ ಕಲಿತು ನೀವು ದೀಕ್ಷೆಯನ್ನ ಪಡೆದು ಸತತವಾಗಿ ಅಭ್ಯಾಸ ಮಾಡಿದ್ದೇ ಆದ್ರೆ ನಿಮ್ಮಲ್ಲೇ ಇರುವಂತಹ ಶಕ್ತಿನ ಉಪಯೋಗ ಮಾಡಿಕೊಂಡು ನೀವು ನಿಮ್ಮನ್ನ
ಒಂದು ಸಮೃದ್ಧಿಯ ಜೀವನದತ್ತ ಯಶಸ್ವಿಯತ್ತ ಕೊಂಡೊಯ್ಯಬಹುದು. ಹಾಗೆ ನೀವು ಅಂದುಕೊಂಡ ಹಾಗೆ ನಿಮ್ಮ ಜೀವನವನ್ನ ಯಶಸ್ವಿ ಮಾಡಿಕೊಳ್ಬಹುದು. ನಿಮ್ಗೆ ಹೇಗ್ ಬೇಕೋ ಹಾಗೆ ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ಜೀವನನ ನೀವೇ ಕಟ್ಕೋಬಹುದು. ಹಾಗೆ ಧನಾತ್ಮಕವಾಗಿ ನಿಮ್ಮ ಜೀವನವನ್ನ ನೀವೇ ಬದಲಾಯಿಸ್ಕೊಳ್ಬಹುದು ಅಂತ ಹೇಳ್ಬೋದು. ಹಾಗಾದ್ರೆ ಇಂತಹ ಒಂದು ವಿದ್ಯೆಯನ್ನ ನಾವು ಕೂಡ ನಮ್ಮ ದಿವ್ಯಜ್ಯೋತಿ ರೇಖಿ ಹೀಲಿಂಗ್ ಸೆಂಟರ್ ಧಾರವಾಡದಿಂದ ನಾವೆಲ್ಲರಿಗೂ ಕೂಡ ಇವತ್ತು ಸಾಕಷ್ಟು ಜನರಿಗೆ ನಾವು ರೇಖಿ ದೀಕ್ಷೆಯನ್ನ ಕೊಡ್ತಾ ಇದ್ದೇನೆ. ಹಾಗೆ ರೇಖಿ ಹೀಲಿಂಗ್ ಕೂಡ ಮಾಡ್ತಾ ಇದ್ದೇವೆ. ಹಾಗೆ ಕ್ರಿಸ್ಟಲ್ ಗಳನ್ನ ಕೊಡ್ತಾ ಇದ್ದೇವೆ. ಇದರಿಂದ ಸಾಕಷ್ಟು ಜನರಲ್ಲಿ ಜೀವನದಲ್ಲಿ ಬದಲಾವಣೆಯನ್ನ ಕಂಡುಕೊಂಡಿದ್ದಾರೆ. ಅವರು ಹೇಗೆ ನೀವು ಅವರ ಜೀವನವನ್ನ ಬದಲಾಯಿಸಿಕೊಂಡಿದ್ದಾರೆ ಧನಾತ್ಮಕವ, ಹಾಗೆ ಎಲ್ಲರೂ ಕೂಡ ಜೀವನದಲ್ಲಿ ಒಂದು ಧನಾತ್ಮಕವಾದಂತಹ ಶಕ್ತಿಯನ್ನ ಪಡ್ಕೊಂಡು ನಿಮ್ಮಲ್ಲೇ ಇರುವಂತಹ ಒಂದು ಶಕ್ತಿಯನ್ನ ನೀವೇ ಹೇಗೆ ಅದನ್ನ ಜಾಗೃತಗೊಳಿಸ್ಕೊಂಡು ಅದನ್ನ ನೀವು ಹೀಲ್ ಮಾಡ್ಕೊಳ್ಳೋದು ಯಾವ ರೀತಿ ಅನ್ನೋದನ್ನ ನಾವು ಸಾಕಷ್ಟು ರೀತಿಯ ಒಂದು ಟೆಕ್ನಿಕ್ ಗಳ ಮೂಲಕ ನಿಮ್ಗೆ ಈ ಒಂದು ವಿದ್ಯೆಯನ್ನ ಕಲಿಸ್ಕೊಡ್ತಾ ಇದ್ದೀವಿ. ಯಾರಿಗೆ ತಮ್ಮ ಜೀವನವನ್ನ ಬದಲಾಯಿಸ್ಕೋಬೇಕು, ಧನಾತ್ಮಕವಾದಂತ ಜೀವನವನ್ನ ನಾವು ನಡೆಸ್ಬೇಕು, ಹಾಗೆ ನಮ್ಮಲ್ಲಿ ಒಂದು ಒಳ್ಳೆ ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ಬೇಕು, ಹಾಗೆ ನಮ್ಮ ಜೀವನವನ್ನ ಒಂದು ನಾವು ಅಂದುಕೊಂಡ ಹಾಗೆ ನಾವು ಬದುಕಬೇಕು, ಹಾಗೆ ಆರ್ಥಿಕ ಸಮಸ್ಯೆಯಿಂದ ನಾವು ಹೊರಗೆ ಬರಬೇಕು, ದೈಹಿಕ ಆರೋಗ್ಯವನ್ನ ನಾವು ಪಡ್ಕೋಬೇಕು, ಮಾನಸಿಕ ಆರೋಗ್ಯವನ್ನ ನಾವು ಪಡ್ಕೋಬೇಕು ಅಂತ ಇದೆ ಅಂತವರು ನಮ್ಮನ್ನ ಸಂಪರ್ಕಿಸಿ ನೀವು ಕೂಡ ಬದಲಾಗಿ ಅಂತ ಹೇಳ್ತಾ ಬನ್ನಿ, ಎಲ್ಲರೂ ಬದಲಾಗೋಣ. ಆಧ್ಯಾತ್ಮಿಕವಾಗಿ ಎಲ್ಲರೂ ಬದಲಾಗಿ ನಿಮ್ಮ ಜೀವನವನ್ನ ನೀವೇ ಸೃಷ್ಟಿ ಮಾಡಿಕೊಳ್ಳಿ, ಅದ್ಭುತವಾದಂತ ಜೀವನವನ್ನ ನಡೆಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.